ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ಅರ್ಹತೆ ಪರೀಕ್ಷೆ ಟಿ ವಿರುದ್ಧ ಅಂದ್ಬಿಟ್ಟು ಕಪ್ಪು ಪಟ್ಟಿ ಧರಿಸಿ ಪಾಠ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ತಿದ್ದುಪಡಿ ಕೂಡ ಮಾಡಬೇಕು ಅಂತ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ಏನು ಟಿ ವಿರುದ್ಧ ಯಾಕೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ಸೇವಾ ನಿರತ ಶಿಕ್ಷಕರಿಗೆ ಅಂದ್ರೆ ಆಲ್ರೆಡಿ ಸೇವೆ ಮಾಡಿದ ಶಿಕ್ಷಕರಿಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ ಟಿಇಟಿನ ಕಡ್ಡಾಯ ಪಾಲನೆಯಿಂದ ಪಾರಾಗಲು ಬಂದ್ಬಿಟ್ಟು ಸೂಕ್ತ ಕಾನೂನನ್ನು ಕೂಡ ತಿದ್ದುಪಡಿ ಮಾಡಬೇಕು ಅಂತ ಹೇಳಿ, ನ್ಯಾಯ ಒದಗಿಸಬೇಕು ಅಂತ ಹೇಳಿ ಜನವರಿ 8ರಂದು ರಾಜ್ಯಾದ್ಯಂತ ಶಿಕ್ಷಕರು ತರಗತಿಯಲ್ಲಿ ಕಪ್ಪಪಟ್ಟಿ ಧರಿಸಿ ಪಾಠ ಮಾಡುವಂತೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮನವಿ ಕೂಡ ಮಾಡಿದೆ. ಅಂದ್ರೆ 8ನೇ ತಾರೀಕು ಎಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಂಘ ಶಿಕ್ಷಕರು ಈ ರೀತಿ ಕಪ್ಪು ಪಟ್ಟಿ ಧರಿಸಿ ಅವ್ರು ಪಾಠ ಮಾಡಬೇಕು ಅಂತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬಂದ್ಬಿಟ್ಟು ಅವರಿಗೆ ಮನವಿ ಕೂಡ ಮಾಡಿದೆ. ಬಿಕಾಸ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೂಡ ಇದೆ, ಟಿ ಕಡ್ಡಾಯ ಅಂತ ಹೇಳಿ ಎಲ್ಲ ಶಿಕ್ಷಕರಿಗೂ ಆ ರೀತಿ ಕೂಡ ಮಾಡಿದ್ದಾರೆ. ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ ನೇತೃತ್ವದಲ್ಲಿ ರಚನೆಯಾಗಿರುವ ಅಖಿಲ ಭಾರತ ಶಿಕ್ಷಕರ ಸಂಘಟನೆಯ ಜಂಟಿ ಕ್ರಿಯಾ ಸಮಿತಿ ದೇಶಾದ್ಯಂತ ಶಿಕ್ಷಕರು ಕಪ್ಪು ಪಟ್ಟಿ ಧರಿಸಿ ಜನವರಿ 8ರಂದು ಪಾಠ ಮಾಡಲು ತೀರ್ಮಾನ ಮಾಡಿದ್ವಿ. ಅದರಂತೆ ರಾಜ್ಯದಲ್ಲಿ ಕೂಡ ಶಿಕ್ಷಕರು ಕಪ್ಪು ಪಟ್ಟಿ ಧರಿಸಿ ಬೋಧನೆ ಮಾಡುವುದು ಮೂಲಕ ಹೋರಾಟಕ್ಕೆ ಬೆಂಬಲ ನೀಡಬೇಕು. ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ ನುಗ್ಗಲಿ ಅವರು ಪತ್ರಿಕಾ ಪ್ರಕಟಣೆ ಹೇಳಿದ್ದಾರೆ. ಅಂದ್ರೆ ಪತ್ರಿಕೆ ಪ್ರಕಟಣೆ ಘೋಷಣೆ ಮಾಡಿದ್ದಾರೆ. ಎಲ್ಲಾ ಶಿಕ್ಷಕರು ನೀವು ಕಡ್ಡಾಯವಾಗಿ ಕಪ್ಪು ಪಟ್ಟಿ ಧರಿಸಿ ನೀವು ಪ್ರತಿಭಟನೆ ಕೂಡ ಮಾಡಬೇಕು, ಟೀಚಿಂಗ್ ಮಾಡಬೇಕು ಅಂತ. ಇಲ್ಲಿ ಏನಾಗುತ್ತೆ ಅಂದ್ರೆ, ಸೇವಾ ನಿರತ ಶಿಕ್ಷಕರಿಗೆ ಟಿ ಕಡ್ಡಾಯ ನಿಯಮ ಬಂದ್ಬಿಟ್ಟು ಸಡಿಲಗೊಳಿಸಬೇಕು ಅಂತ ಹೇಳಿದ್ದಾರೆ. ಬಿಕಾಸ್ ಟಿ ಕಡ್ಡಾಯ ಮಾಡಿದ್ರೆ ಆಲ್ರೆಡಿ ವರ್ಕಿಂಗ್ ಅವರಿಗೆ ಸಮಸ್ಯೆ ಕೂಡ ಆಗುತ್ತೆ. ಅದನ್ನು ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಅಪೀಲ್ ಹೋಗ್ತೀವಿ ಅಂತ ಹೇಳಿ ಶಿಕ್ಷಣ ಸಚಿವರು ಕೂಡ ಹೇಳಿದ್ರು. ಸರ್ಕಾರಕ್ಕೆ ಒಂದು ಚಾಯ್ಸ್ ಇದೆ, ಸರ್ಕಾರ ಬೇಕಾದ್ರೆ ಒಂದು ಅಮೆಂಡ್ಮೆಂಟ್, ಒಂದು ತಿದ್ದುಪಡಿ ಕೂಡ ಮಾಡಬಹುದು. ಈ ರೀತಿ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ. ಬಟ್ ಸರ್ಕಾರ ಆ ರೀತಿ ಮಾಡ್ತಾರಲ್ಲ ನೋಡೋಣ ಬನ್ನಿ. ಸುಪ್ರೀಂ ಕೋರ್ಟ್ ಆದೇಶ ಪುನಃ ಪರಿಶೀಲನೆ ಮಾಡಬೇಕು. ಕಾನೂನು ಹೋರಾಟ ಒಂದು ಕಡೆ, ಮತ್ತೊಂದು ಕಡೆ ಸರ್ಕಾರ ಹಾಲಿ ಶಿಕ್ಷಕರಿಗೆ ನ್ಯಾಯ ಒದಗಿಸಲು ಸೂಕ್ತ ಕಾನೂನು ತರಿಸಬೇಕು ಅಂತ ಹೇಳಿದ್ದಾರೆ. ಇದರ ಜೊತೆ ಹಳೆ ಪಿಂಚಣಿ ಯೋಜನೆ ಕೂಡ ಜಾರಿ ಮಾಡಬೇಕು. ಆ ಗುತ್ತಿಗೆ ಆಧಾರದಲ್ಲಿ, ಅಂದ್ರೆ ಯಾರ ಟೆಂಪ್ರರಿ ಟೀಚರ್ಸ್ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಕೂಡ ಮಾಡ್ತಾ ಇದಾರಲ್ಲ, ಅದನ್ನ ಬಿಟ್ಬಿಟ್ಟು ಕಾಯಂ ಶಿಕ್ಷಕರ ನೇಮಕಾತಿ ಮಾಡಬೇಕು. ದೇಶಾದ್ಯಂತ ಶಿಕ್ಷಕರಿಗೆ ಎಲ್ಲಾ ರೀತಿ ಏಕರೂಪ ವೇತನ ನೀಡಬೇಕು ಅಂತೇಳಿ ಬೇಡಿಕೆ ಕೂಡ ಹೇಳಿದ್ದಾರೆ. ಬೇಡಿಕೆ ಆಗ್ರಹಿಸಿ ಹೋರಾಟ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿ ಮಾಡಿರೋದ್ ಬಗ್ಗೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ಶಿಕ್ಷಕರ ಸಂಘ ಬಂದ್ಬಿಟ್ಟು ಘೋಷಣೆ ಕೂಡ ಮಾಡಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.